ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಆಗಸ್ಟ್ 2, 2026ರಂದು ನಡೆದಿರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಒಂದು ಕಟ್ ಆಫ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದರ ಜೊತೆಯಲ್ಲಿ ಫಿಸಿಕಲ್ ಯಾವಾಗ ನಡೆಸ್ತಾರ ಮತ್ತು ಎಲ್ಲ ಕೆಟಗರಿಯ ಕಟ್ ಆಫನ್ನು ನೋಡೋಣ. ಎಷ್ಟು ಅಂಕಗಳು ಬಂದರೆ ನಿಮ್ಮ ಜಾಬ್ ಆಗುತ್ತೆ ಮತ್ತು ಎಷ್ಟು ಅಂಕ ಬಂದರೆ ನೀವು ಸೇಫ್ ಆಗಿರ್ತೀರ, ಎಷ್ಟು ಅಂಕ ಬಂದರೆ ಫಿಸಿಕಲ್ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಕೀ ಆನ್ಸರ್ ನೋಡಿಲ್ಲ ಅಂದರೆ ಒಂದು ನಮ್ಮ ಸೂಪರ್ ಅಕಾಡೆಮಿಯಲ್ಲಿ ಕೀ ಆನ್ಸರ್ ಕೂಡ ಬಿಟ್ಟಿರ್ತಕ್ಕಂಥದ್ದು ಒಂದು ಸಾರಿ ಚೆಕ್ ಮಾಡಿ. ನಮ್ಮ ಚಾನಲ್ನ ನೇರವಾಗಿ 70 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಇನ್ನೊಂದು 2 ದಿನ ಬಿಟ್ಟು ವಿಡಿಯೋ ಅಪ್ಲೋಡ್ ಆಗುತ್ತೆ. ಆದ್ದರಿಂದ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ನೋಡಿ, ಈ ಕಟ್ ಆಫ್ ಅಂತಕ್ಕಂಥದ್ದು ಯಾವುದರ ಮೇಲೆ ಅವಲಂಬನೆ ಆಗಿರ್ತದಪ್ಪ ಅಂದ್ರೆ ಇಲ್ಲಿ ಒಂದು ಪರೀಕ್ಷೆಯ ಕಠಿಣತೆಯ ಮೇಲೆ ಅವಲಂಬ ಆಗಿರ್ತದೆ. ನಿನ್ನೆ ಒಂದು ಪ್ರಶ್ನೆ ಪತ್ರಿಕೆ, 2 ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಒಂದು ಮಟ್ಟಿಗೆ ಕಠಿಣವಾಗಿರ್ತಕ್ಕಂಥ, ಅಷ್ಟು ಈಜಿ ಅಲ್ಲ ಸುಮಾರು ಜನ ಹೇಳ್ಬೋದು. ಆದರೆ ಎಕ್ಸಾಮ್ ಬರೆದವ್ರಿಗೆ ಮಾತ್ರ ಆ ಒಂದು ಕ್ವಶನ್ ಪೇಪರ್ ವ್ಯಾಲ್ಯೂ ಗೊತ್ತಿರ್ತದೆ. ಮನೆಯಲ್ಲಿ ಕೂತವ್ರಿಗೆ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಏನು ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಅಂದರೆ ಇಲ್ಲಿ ಹೆಚ್ಚು ಅಭ್ಯರ್ಥಿಗಳು ಇವಾಗ ಏಜನ್ನು ಜಾಸ್ತಿ ಕೊಟ್ಟಿದ್ದಾನೆ, ಸ್ವಲ್ಪ ಕಾಂಪಿಟೇಟಿವ್ ಇರ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಹುದ್ದೆಗಳ ಸಂಖ್ಯೆನೂ ಕೂಡ ಕಡಿಮೆ ಇರ್ತಕ್ಕಂಥದ್ದು. ಇನ್ನು ಅಭ್ಯರ್ಥಿಗಳ ಸರಾಸರಿ ಅಂಕಗಳು ಯಾರೆಲ್ಲ ಎಷ್ಟು ಸರಾಸರಿ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಈ ಕಟ್ ಆಫ್ ಅಂತಕ್ಕಂಥದ್ದು ಅವಲಂಬನೆ ಆಗ್ತದೆ. ಇನ್ನು ಮೀಸಲಾತಿ ವರ್ಗ ಅಂದರೆ ಎಲ್ಲ ವರ್ಗಗಳ ಮೇಲೆ ಇಷ್ಟು ಹುದ್ದೆಗಳು ಅಂತ ಇರ್ತಕ್ಕಂಥದ್ದು, ಅದರ ಮೇಲೆ ಕೂಡ ಇದು ಆಗ್ತಕ್ಕಂಥ. ಇನ್ನು ನೇಮಕಾತಿಯ ನಿಯಮಗಳ ಮೇಲೇನೂ ಕೂಡ ಇದು ಅವಲಂಬನೆ ಆಗಿರ್ತದೆ. ಒಟ್ಟಿನಲ್ಲಿ ಪ್ರಶ್ನೆ ಪತ್ರಿಕೆಯ ಮೇಲೆ ಜಾಸ್ತಿ ಅವಲಂಬನೆ ಆಗಿರ್ತದ ಈ ಕಟ್ ಆಫ್ ಅಂತಕ್ಕಂಥದ್ದು. ಇವಾಗ ಒಂದು ಅಂದಾಜಾಗಿರ್ತಕ್ಕಂಥ ಒಂದು ಕಟ್ ಆಫನ್ನು ನೋಡೋದಾದ್ರೆ ನೋಡಿ, ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಎಷ್ಟು ಇರ್ತದ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ 78ರಿಂದ 85 ತೆಗಿಬೇಕಾಗ್ತದೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಕಡೆಗೆ ನಾವು ಬರೋದಾದರೆ 72ರಿಂದ 78 ತೆಗಿಬೇಕಾಗ್ತದೆ. ಏನು ಮಹಿಳಾ ಅಭ್ಯರ್ಥಿಗಳು 77ರಿಂದ 78 ತೆಗಿಬೇಕಾಗ್ತದೆ. ಇನ್ನು OBC ಅವರು ಇಲ್ಲಿ ನೋಡಿ 79ರಿಂದ ಒಂದು 72ರಿಂದ 79 ತೆಗಿಬೇಕಾಗ್ತದೆ. SC ST ದವರು 62ರಿಂದ 68 SC ದವರು ತೆಗಿಬೇಕಾಗ್ತದೆ. ST ದವರು ಇಲ್ಲಿ 55ರಿಂದ ನೋಡಿ ಒಂದು 60 ತೆಗಿಬೇಕಾಗ್ತದೆ. 74ರಿಂದ 81ರವರೆಗೆ ತೆಗಿಬೇಕಾಗ್ತದೆ. ಪ್ರವರ್ಗ 1ರವರು 68ರಿಂದ ಒಂದು 74ರವರೆಗೆ ತೆಗಿಬೇಕಾಗ್ತದೆ. ಇದು ಯಾವುದಪ್ಪ ಅಂದರೆ ಇಲ್ಲಿ ಅದೇ ರೀತಿ ಪ್ರವರ್ಗ 2B ದವರು ಎಷ್ಟಪ್ಪ ಅಂದರೆ ಇಲ್ಲಿ ಒಂದು 52ರಿಂದ 58 ತೆಗಿಬೇಕಾಗ್ತದೆ. ಅದೇ ರೀತಿ ವರ್ಗ 3A ದವರು 56ರಿಂದ ಒಂದು 62ರವರೆಗೆ ಇರಬೇಕಾಗ್ತದೆ. ಏನು 3B ದವರು 51ರಿಂದ 57ರವರೆಗೆ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಈ ಸೈಡ್ ಬಂದಿದೆ ನೋಡಿ, ಇದು ಎಲ್ಲ ಒಂದು ಇಷ್ಟೆಲ್ಲ ಬಂದವರು ನೀವು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಈ ಕಡೆ ಬಂದವರು ಸೇಫ್ ಝೋನಲ್ಲಿ ಇರ್ತೀರ. ಒಟ್ಟಿನಲ್ಲಿ ಫಿಸಿಕಲ್ ಎಲ್ಲರೂ ಕೂಡ ಫಿಸಿಕಲನ್ನು ಪ್ರಾಕ್ಟೀಸನ್ನು ನೀವು ಕೂಡ ಮಾಡಬೇಕಾಗ್ತದೆ. ಇನ್ನು ಕಲ್ಯಾಣ ಕರ್ನಾಟಕದವರಿಗೆ ನೋಡಿ, ಇದು ಕಲ್ಯಾಣ ಕರ್ನಾಟಕದವರಿಗೆ, ಇದು ಈ ಕಡೆಯವರಿಗೆ, ಇದು ಕಲ್ಯಾಣ ಕರ್ನಾಟಕದವರಿಗೆ ಇಲ್ಲಿ 77ರಿಂದ 78 ಇರಬೇಕಾಗ್ತದೆ. OBC ಅವರಿಗೆ 66ರಿಂದ 78 ಅಂಕಗಳನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಇನ್ನು SC ದವರಿಗೆ 56ರಿಂದ 62, ST ದವರಿಗೆ 48ರಿಂದ 54 ಅಂತಕ್ಕಂಥದ್ದು. ಅದೇ ರೀತಿ ಇಲ್ಲಿ ನೋಡಿ ಪ್ರವರ್ಗ ಒಂದು ಎಲ್ಲವನ್ನು ಕೂಡ ಇಲ್ಲಿರ್ತಕ್ಕಂಥದ್ದು ಒಂದು ಸಾರಿ ನೀವೇ ಕೂಡ ನೋಡ್ಕೊಂಡು ಬಿಡಿ. ಇನ್ನು 3B ದವರಿಗೆ 43ರಿಂದ 43 ಅಂತಕ್ಕಂಥ 43ರಿಂದ 49 ಅಂತಕ್ಕಂಥದ್ದು. ಏನು ಪ್ರವರ್ಗ 3A ದವರಿಗೆ 48ರಿಂದ ಒಂದು 54 ಇರ್ತಕ್ಕಂಥದ್ದು. ಇಷ್ಟು ಕಲ್ಯಾಣ ಕರ್ನಾಟಕ. ಇಲ್ಲಿ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಬೇರೆ ಬೇರೆ ಎಕ್ಸಾಮ್ ನಡೆದಿರ್ತಕ್ಕಂಥದ್ದು. ಈ ಕಡೆ ಆದರೆ ಇದು ಕಲ್ಯಾಣ ಕರ್ನಾಟಕ HK ಮತ್ತು ನಾನ್ HKಗೆ ಸಂಬಂಧಪಟ್ಟಂತೆ 2 ಅಂದಾಜು ಕಟ್ ಆಫ್ ಇರ್ತಕ್ಕಂಥದ್ದು. ಇವಾಗ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವುದರಿಂದ ಅವ್ರದ್ದು ಕೂಡ ಒಂದು ಕಟ್ ಆಫನ್ನು ನಾವು ನೋಡೋದಾದ್ರೆ ಇಲ್ಲಿ 72ರಿಂದ
78 ಅಂಕಗಳನ್ನು ತೆಗಿಬೇಕಾಗ್ತದೆ. ಇನ್ನು OBC ಅವರು 66ರಿಂದ 72 ಅಂಕಗಳು ಬಂದರೆ ಇಲ್ಲಿ ನೀವು ಸೇಫ್ ಆಗಿರ್ತಾರೆ. ಇನ್ನು ST ದವರು ಒಂದು 56ರಿಂದ 62 ಅಂಕಗಳನ್ನು ನೀವು ತೆಗಿಬೇಕಾಗ್ತದೆ. ಅದೇ ರೀತಿ ನೋಡಿ ಇಲ್ಲಿ ಎಲ್ಲವನ್ನ ಕೂಡ ಇರ್ತಕ್ಕಂಥದ್ದು ಪ್ರವರ್ಗ 1ದವರು 60ರಿಂದ 66 ಅಂಕಗಳನ್ನು ತೆಗಿಬೇಕಾಗ್ತದೆ. ವರ್ಗ ಒಂದು 3rd A ದವರು ಇಲ್ಲಿ ನೋಡಿ ಎಲ್ಲವನ್ನ ಕೂಡ ಕೊಟ್ಟಿದ್ದೇನೆ. ಒಂದು ಸಾರಿ ವಿಡಿಯೋನ ನಿಲ್ಲಿಸಿ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಒಂದು ಇಮೇಜನ್ನು ನಾನು ಸೆಂಡ್ ಮಾಡಿರ್ತೇನೆ. ಜಾಯಿನ್ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ಅಲ್ಲೇ ಜಾಯಿನ್ ಆಗಿ. ಆಗ ತಾನೇ ಹೇಳಿರೋ ಹಾಗೆ ಇಲ್ಲಿ ಕಟ್ ಆಫ್ ಅಂತಕ್ಕಂಥದ್ದು ಪರೀಕ್ಷೆಯ ಒಂದು ಕಠಿಣತೆ ಆಗಿರಬಹುದು, ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಆಗಿರ್ಬೋದು, ಹುದ್ದೆಗಳ ಸಂಖ್ಯೆ ಆಗಿರ್ಬೋದು, ಅಭ್ಯರ್ಥಿಗಳ ಸರಾಸರಿ ಅಂಕ ಆಗಿರ್ಬೋದು, ಮೀಸಲಾತಿ ಮತ್ತು ನೇಮಕಾತಿಯ ನಿಯಮದ ಬಗ್ಗೆ ಇದು ಕಟ್ ಆಫ್ ಅಂತಕ್ಕಂಥದ್ದು ಅಂದಾಜು ಆಗಿರ್ತದೆ. ಇದೊಂದು ಅಂದಾಜು ಕಟ್ ಆಫ್ ಆಗಿರ್ತದೆ. ಇದೇ ಫೈನಲ್ ಆಗಿರೋದಿಲ್ಲ, ಇದೊಂದು ಅಂದಾಜು ಕಟ್ ಆಫ್ ಆಗಿರ್ತದೆ. ಇನ್ನು ಫಿಸಿಕಲ್ ಯಾವಾಗ ನಡೆಸ್ತಾರ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋದಾಗ KE ಅಂತಕ್ಕಂಥದ್ದು ಮೊದಲು ಏನಾಯ್ತಪ್ಪ ಅಂದರೆ KSP ಬಹಳ ಬೇಗನೆ ನಡೆಸ್ತಾ ಇತ್ತು. ಇವಾಗ KE ಕೂಡ ಬಹಳ ಬೇಗನೆ ನಡೆಸ್ತೀವಿ ಅಂತೇಳಿ ಕೂಡ ಅವರು ಕೂಡ ಹೇಳಿದ್ದಾರೆ. ನೋಡಿ, KA ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಒಂದು ಫಿಸಿಕಲ್ ದೈಹಿಕ ಪರೀಕ್ಷೆ ಯಾವಾಗ ನಡೆಸ್ತಾರ ಅಂತೇಳಿ ಇಲ್ಲಿ ನೀವು ಕೂಡ ಕೇಳ್ತಾ ಇದ್ರಿ. ಇಲ್ಲಿ ಮೊದಲು ಲಿಖಿತ ಪರೀಕ್ಷೆ ನಡೀತಾ, ಆಮೇಲೆ ತಾತ್ಕಾಲಿಕ ಕೀ ಉತ್ತರಗಳು ಬಿಡ್ತಾರೆ, ಅಂತಿಮ ಕೀ ಉತ್ತರಗಳು ಬಿಡ್ತಾರೆ ಮತ್ತು ಫಲಿತಾಂಶವನ್ನು ಬಿಡ್ತಾರೆ. ಆಮೇಲೆ ದೈಹಿಕ ಪರೀಕ್ಷೆ, ನೆಕ್ಸ್ಟ್ ಅಂತಿಮ ಒಂದು ಆಯ್ಕೆ ಪಟ್ಟಿಯನ್ನು ಇಲ್ಲಿ ಕೂಡ ಬಿಡ್ತಾರೆ. ಇಲ್ಲಿ ಫಿಸಿಕಲ್ ಯಾವಾಗ ನಡೆಸ್ಬೋದಪ್ಪ ಅಂದ್ರೆ 1 ತಿಂಗಳು ಅಥವಾ 2 ತಿಂಗಳ ಒಳಗಾಗಿ ಒಂದು 2 ತಿಂಗಳೇ ಆಗ್ತದೆ. ಯಾಕಪ್ಪ ಅಂದ್ರೆ ಇನ್ನೂ ಕೂಡ KSRP DR ಪರೀಕ್ಷೆಗಳದಾವ. ಇದು ಸ್ವಲ್ಪ ಇನ್ನೂ ಕೂಡ ಡಿಸೆಂಬರ್ವರೆಗೂ ಡಿಸೆಂಬರ್ನಲ್ಲಿ ನಡೆಸ್ತಕ್ಕಂಥ ಒಂದು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಪಕ್ಕಾ ನಡೆಸ್ತಾರೆ. ಇಲ್ಲಿ ನೋಡಿ ಅದೇ ರೀತಿ KE ಅಂತಕ್ಕಂಥದ್ದು ನಿಖರವಾಗಿರ್ತಕ್ಕಂಥ ಇನ್ನೂ ಕೂಡ ದಿನಾಂಕವನ್ನು ಬಿಡುಗಡೆಯನ್ನು ಮಾಡಿಲ್ಲ. ಮುಂದೆ ನಿಖರವಾಗಿರ್ತಕ್ಕಂಥ ದಿನಾಂಕವನ್ನು ಬೇಗ ಬಿಡುಗಡೆ ಮಾಡ್ತಾ ಇದೆ. ನೋಡಿ, ಇವಾಗ ನೋಟಿಫಿಕೇಶನ್ದಲ್ಲೇ ಎಕ್ಸಾಮ್ ಡೇಟನ್ನು ಕೊಟ್ಟಿದ್ರು. ಆದ್ದರಿಂದ ಹೆಚ್ಚು ಇಲ್ಲಿ ಅಂಕ ಕಡಿಮೆ ಬಂದಿದೆ ಅಂತೇಳಿ ತಲೆ ಕೆಡಿಸ್ಕೋಬೇಡಿ. ಜಾಸ್ತಿ ಬಂದರೂ ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಮುಂದಿನ KSRP ಆಗಿರ್ಬೋದು, DR ಪರೀಕ್ಷೆಗಳದಾವ, ಒಂದು ಸಾರಿ ಅವುಗಳ ಕಡೆಗೆ ನೀವು ಗಮನವನ್ನು ಕೊಡಬೇಕಾಗ್ತದೆ. ಒಂದು ಎಲ್ಲ ವರ್ಗ HK ಆಗಿರ್ಬೋದು, ನಾನ್ HK ಆಗಿರ್ಬೋದು, ಮಹಿಳೆಯರ ಬಗ್ಗೆ ಒಂದು ಅಂದಾಜಾಗಿರ್ತಕ್ಕಂಥ ಕಟ್ ಆಫ್ ಇರ್ತಕ್ಕಂಥದ್ದು. ಹಾಗೆ ಮುಂದೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತಕ್ಕಂಥದ್ದನ್ನು ಕೂಡ ನೀವು ಕೂಡ ಕಮೆಂಟನ್ನು ಮಾಡಿರಿ. ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೇನೆ. ಏನಾದರೂ ಗೊಂದಲಗಳಿದ್ದರೆ ಕೂಡ ಕಮೆಂಟನ್ನು ಮಾಡಿ, ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.